ಯೋಗೇನ ಚಿತ್ತ ಶಪದೇನ ವಾಚ. ಅಲೆಗಳು ಬ್ರಹ್ಮರಂಧ್ರ ಅಂತಿದೆ ಇಲ್ಲಿ, ಕಿವಿಗಳಿಂದ ಒಳಗೆ ಹೋಗುತ್ತೆ. ಏನಿಲ್ಲ, ಕಂಪನಿಗಳು ಕೇಳಿಸ್ತಾ ಇದೆಯಾ? ಟ್ರಾವೆಲಿಂಗ್ ದ ಫಾರ್ಮ್ ಆಫ್ ವೇವ್ಸ್. ನೋಡಿ ಈಗ. ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ BSVK ಯೋಗ ಔಷಧಾಲಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹೋದ ಸಂಚಿಕೆಗಳಲ್ಲಿ ಕೋಪದ ಬಗ್ಗೆ ನೋಡ್ತಾ ಇದ್ವಿ. 3 ವಿಧವಾದ ಕೋಪಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಒಂದು ಬಹಿರಂಗ ಕೋಪ, ಅಂತರಂಗ ಕೋಪ ಮತ್ತು ನಿಷ್ಕ್ರಿಯ ಕೋಪ ಅಂತ. ಬಹಿರಂಗದ ಕೋಪದಲ್ಲಿ ಹೋದ ಸಂಚಿಕೆಯಲ್ಲಿ ನೋಡಿದ್ವಿ, ಅದರಿಂದ ಆಗೋ ಅಡ್ಡ ಪರಿಣಾಮಗಳು, ಮನುಷ್ಯ ಯಾವ ರೀತಿ ಅರ್ಚಾಡ್ತಾನೆ, ಕಿರ್ಚಾಡ್ತಾನೆ. ಸೊ ಅದಕ್ಕೇನಾದ್ರು ಶಮನ ಅಂದ್ಬಿಟ್ಟು ಒಂದು 3 ಡೆಮಾನ್ಸ್ಟ್ರೇಷನ್ ಅಭ್ಯಾಸದ ಮುಖಾಂತರ ಕೂಡ ನೋಡಿದ್ವಿ. ಈ ಸಂಚಿಕೆಯಲ್ಲಿ ಅಂತರಂಗ ಕೋಪ, ಅಂತರಂಗದಲ್ಲಿರೋ ಕೋಪ ವ್ಯಕ್ತಿ ಯಾವ ರೀತಿ ಇರ್ತಾನೆ, ಅವನ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಅದರಿಂದ ಆಗೋ ಅಡ್ಡ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾಕೆ ತಡ, ಹಂಗಾರೆ ನಮ್ಮ BSVK ಯೋಗ ಗುರು ವೆಂಕಟೇಶ್ ಅವ್ರನ್ನ ಕರೆದು ಅವ್ರ ಮುಖಾಂತರ ಚರ್ಚೆ ಮಾಡೋಣ ಅಲ್ವಾ? ಬನ್ನಿ ಶುರು ಮಾಡೋಣ. ನಮಸ್ಕಾರ ವೆಂಕಟೇಶ್ ಅವರೇ, ತಮಗೆ BSVK ಯೋಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಹೋದ ಸಂಚಿಕೆಯಲ್ಲಿ ಬಹಿರಂಗದ ಕೋಪದ ಬಗ್ಗೆ ತುಂಬಾ ಚೆನ್ನಾಗಿ ನೀವು ಎಕ್ಸ್ಪ್ಲನೇಷನ್ ಕೊಟ್ರಿ, ಡೆಮಾನ್ಸ್ಟ್ರೇಷನ್ಸ್ ಕೂಡ ತೋರಿಸಿದ್ದಾರೆ, 1-2-3 ಹೇಗೆ ಅದರಿಂದ ನಾವು ಹೊರಗಡೆ ಬರ್ಬೋದು ಅಂತ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಸೊ ಅದ್ರ ಮುಂದುವರೆದ ಭಾಗವಾಗಿ ನೀವು 3 ತರ ಕೋಪ ಹೇಳಿದ್ರಿ: ಬಹಿರಂಗ ಕೋಪ, ಅಂತರಂಗ ಕೋಪ ಹಾಗೂ ನಿಷ್ಕ್ರಿಯ ಕೋಪ ಅಂತ. ಇವತ್ತು ಅಂತರಂಗದ ಕೋಪದಿರುವಂತ ವ್ಯಕ್ತಿ, ಅಂತರಂಗ ಅಂದ್ರೆ ಇಂಟರ್ನಲ್ ಇರುವಂತ ಆಂಗರ್, ಅವನ ವ್ಯಕ್ತಿ ಯಾವ ರೀತಿ ಇರ್ತಾನೆ, ಅದರಿಂದ ಆಗೋ ಅಡ್ಡ ಪರಿಣಾಮಗಳ ಬಗ್ಗೆ ತಿಳಿಸಿದ್ರೆ ಈ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ವೀಕ್ಷಕರಿಗೆ. ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆ. ಈ ದಿನ ಅಂತರಂಗದ ಕೋಪಗಳು, ಇಟ್ಸ್ ಕಾಲ್ಡ್ ಇಂಟರ್ನಲ್ ಆಂಗರ್. ಇಂಟರ್ನಲ್ ಆಂಗರ್, ತಿಳ್ಕೊಳ್ಳಿ. ಬಹಿರಂಗದವ್ರು ಹೆಂಗಿರ್ತಾರೆ? ಕಿರ್ಚಾಟ, ಕೂಗಾಟ, ನಿಂದನೆ ಮಾಡೋದು, ಹೊಡೆಯೋದು, ಬಿಸಾಕೋದು ಎಲ್ಲ ಇತ್ತಲ್ವಾ? ಹೌದು. ಬಟ್ ಈ ಅಂತರಂಗದ ಕೋಪದ ಮುಖಗಳ ಗುಣಗಳೇ ಬೇರೆ. ಅಂದ್ರೆ ಈ ವ್ಯಕ್ತಿಗಳು ನ್ಯಾಯ, ನೀತಿ, ಧರ್ಮಕ್ಕೆ ತಲೆಬಾಗ್ತಾರೆ. ಅದೇ ಅನ್ಯಾಯ, ಅನೀತಿ, ಅಧರ್ಮಕ್ಕೆ ಭಯದಿಂದ ಬೇರೆ ಮುಖ ಆಗತ್ತೆ. ಅವ್ರದ್ದು ಮುಖಗಳೇ ಬೇರೆ ರೀತಿ ತೋರಿಸ್ತಾರೆ, ಅಷ್ಟು ಇದಿರುತ್ತೆ. ಮತ್ತೆ ಸ್ವಾಭಿಮಾನಿಗಳು, ದೇ ಆರ್ ಮೋರ್ ಸೆಲ್ಫ್ ಎಸ್ಟೀಮ್. ಸ್ವಲ್ಪ ಅವ್ರ ಆತ್ಮಗೌರವಕ್ಕೆ ಏನಾದ್ರು ಧಕ್ಕೆ ಬರ್ಬೋದು ಅಥವಾ ದುಃಖ ಆಗ್ಬೋದು. ಆಗ ಅವರಲ್ಲಿ ಕೋಪದ ಮುಖಗಳು ಕಾಣಿಸುತ್ತೆ. ಅದ್ರ ಬಗ್ಗೆನೂ ಸ್ವಲ್ಪ ದೀರ್ಘವಾಗಿ ಚರ್ಚೆ ಮಾಡೋಣ. ಮತ್ತೆ ಮೌನದಿಂದ ಇವರು ತಮ್ಮ ಕೋಪನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಅಂತರ್ಮುಖಿ ಅಂತ. ಹೌದೌದು. ಇವರು ನಮ್ಮ ಬಹಿರಂಗದವ್ರ ತರ ಕಿರ್ಚಾಟ ಕೂಗಾಡೋದಿಲ್ಲ, ಮೌನ ಇರುತ್ತೆ. ಅದ್ರ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡೋಣ. ಮತ್ತೆ ಇವ್ರಿಗೆ ಆಳವಾದ ಸಂಬಂಧ, ಸ್ವಾಮಿತ್ವದ ಸಂಬಂಧ ಅಂತ ಕೇಳಿದೀರಾ? ಸ್ವಾಮಿತ್ವ ಅದು ತುಂಬಾ ಜನ ಗೊತ್ತಿಲ್ಲ. ಈ ಪೊಸೆಸಿವ್ನೆಸ್ ಅಂತೀವಲ್ವಾ, ಪೊಸೆಸಿವ್ನೆಸ್, ಆ ತರ ವ್ಯಕ್ತಿಗಳು ಇವರು. ಸೊ ಇಷ್ಟು 4 ನಿಮಗೆ ಈ ಸಂಚಿಕೆಯಲ್ಲಿ ನಾನು ಇಷ್ಟಪಡ್ತೀನಿ. ಆ ಗುಣಗಳು ಇನ್ನೂ ತುಂಬಾ ಇದೆ, ಬಟ್ 4 ಸಾಕು ಅನ್ಸುತ್ತೆ. ಮತ್ತೆ ನೀವು ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ದು, ಅಡ್ಡ ಪರಿಣಾಮಗಳು ಏನಾಗ್ಬೋದು ಈ ತರ ಇರೋ ಕೋಪ ವ್ಯಕ್ತಿಯಲ್ಲಿ, ಆಮೇಲೆ ಆಗೋ ಅಡ್ಡ ಪರಿಣಾಮಗಳೇನು, ಅದರಿಂದ ಯಾಕೆ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇರ್ತಾನೆ, ಇದರಲ್ಲಿ ತುಂಬಾ ಯಾವ ತರ ತಳಮಳ ಇರುತ್ತೆ ಅವನಿಗೆ. ಹೌದೌದು. ಈಗ ನಿಮ್ಗೆ ಹೇಳಬೇಕು ಅಂದ್ರೆ, ನಿಮ್ಮಲ್ಲಿ ಪ್ರೆಷರ್ ಕುಕ್ಕರ್ ಇದೆಯಾ? ಎಲ್ಲಾರು ಇರುತ್ತಲ್ಲ, ಎಲ್ಲಾರು ಇದ್ದೇ ಇರುತ್ತೆ ಪ್ರೆಷರ್ ಕುಕ್ಕರ್. ಈ ಪ್ರೆಷರ್ ಕುಕ್ಕರ್ ಬಹಿರಂಗದವ್ರು ಹೆಂಗಂದ್ರೆ, ವಾಲ್ವ್ ಅಂತಿದೆ ನೋಡಿ, ಅದು ಆಚೆ ಕೂಗಿದಾಗ ಹೊಗೆ ಬಂದ್ಬಿಡುತ್ತಲ್ವಾ, ವಿಸಿಲ್ ಹೊಡ್ಕೊಂಡು ಆಚೆ ಬಂದ್ಬಿಡ ಅಂತ ಬಂದ್ಬಿಡುತ್ತೆ ಆಚೆಗೆ. ಬಟ್ ಈ ಅಂತರಂಗದವ್ರದ್ದು ಆಚೆನೆ ಬರಲ್ಲ, ಹೊರಗಡೆ ಕುದೀತಾ ಇರ್ತಾರ. ಸೊ ಹೊರಗಡೆ ಕುದಿದ್ರೆ ಏನಾಗುತ್ತೆ, ಏನ್ ಬರ್ಬೋದು? ದ ಪ್ರೆಷರ್ ಇನ್ಕ್ರೀಸಸ್ ಇನ್ಸೈಡ್ ದ ಬಾಡಿ. ಸೊ ಒತ್ತಡದಲ್ಲಿ BP ಬರ್ಬೋದು. ಮತ್ತೆ ಈಗ ತುಂಬಾ ಹಾಗೆ ಜಾಸ್ತಿ ಒತ್ತಡ ಏನಾಗುತ್ತೆ ಗೊತ್ತಾ ನಿಮ್ಗೆ? ಅವರ್ ಓನ್ ಸೆಲ್ಸ್ ವಿಲ್ ರಿವೋಲ್ಟ್ ಅಗೇನ್ಸ್ಟ್ ಅವರ್ ಓನ್ ಬಾಡಿ. ಕೇಳಿದಿರ ಅದು? ಸೆಲ್ಸ್ ರಿವೋಲ್ಟ್ ಆಗುತ್ತೆ. ಯಾವ ಕಾಯಿಲೆ? ವಿಚ್ ಇಸ್ ದ ನೇಮ್ ಫಾರ್ ದಟ್ ಡಿಸೀಸ್? ವಿತ್ ದ ಸೆಲ್ಸ್, ಅವರ್ ಓನ್ ಸೆಲ್ಸ್ ಆರ್ ಡಿಫೆನ್ಸ್ ಸೆಲ್ಸ್ ಅಂತೀವಿ, or immune cells. Defense mechanism, immune cells can attack us.
our own immune cells can attack us, which is a disease which comes. ಅದಕ್ಕೆ ಯಾವ ರೋಗ ಬರುತ್ತೆ ಅದಕ್ಕೆ? ಕ್ಯಾನ್ಸರ್. ಅದೇ ಕ್ಯಾನ್ಸರ್. ಓಕೆ ಓಕೆ ಓಕೆ. ಸೊ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಇಂಥವ್ರಿಗೆ ಮುಂದೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಅದು ಒಳಗಡೆ ಸೆಲ್ಸೇ ಒಂಥರ ರಿವೋಲ್ಟ್ ಆಗ್ಬಿಡುತ್ತೆ. ನಾವು ಒಂಥರ ಪ್ರೆಷರ್ ಅಲ್ಲಿ ಹೌದೌದು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ರಿವೋಲ್ಟ್ ಆಗುತ್ತೆ, ನಮ್ಮೇಲೆ ರಿವೋಲ್ಟ್ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ. ನಮ್ಮ ಸೈನಿಕರು, ನಮ್ಮ ದೇಶದ ಸೈನಿಕರು ನಮ್ಮ ಪ್ರಜೆಗಳನ್ನೇ ಅಟ್ಯಾಕ್ ಮಾಡೋದು ಹೇಗಿರುತ್ತೆ, ಬೇಲಿನ ಎದ್ದು ಹೊಲ ಮೇಯ್ತು ಅಂತ ಆ ರೀತಿ. ಓಕೆ ಓಕೆ. ಆಮೇಲೆ ಮೈಗ್ರೇನ್ ಹೆಡೆಕ್ಸ್ ಜಾಸ್ತಿ ಇರುತ್ತೆ ಇಂಥವ್ರಿಗೆ. ಸ್ವಲ್ಪ ಇಫ್ ಯು ಆರ್ ನೆಗ್ಲೆಕ್ಟಿಂಗ್ ದಿಸ್ ಆಂಗರ್, ಡೋಂಟ್ ಕಂಟ್ರೋಲ್ ಇಮಿಡಿಯೇಟ್ಲಿ, ಇಟ್ ಕ್ಯಾನ್ ಲೀಡ್ ಟು ಹಾರ್ಟ್ ಅಟ್ಯಾಕ್, sometimes kidney failure. So many things can happen in this ಅಂತರಂಗ ಕೋಪ. ಆ ಥರ ಹೇಳ್ಬೋದು. ಅರ್ಥ ಆಯ್ತಲ್ಲ? ಓಕೆ ಓಕೆ, ಅರ್ಥ ಆಯ್ತು ಈಗ. ನಂದು ಇನ್ನೊಂದು ಪ್ರಶ್ನೆ, ನೀವು ಹೇಳ್ತಾ ಇರ್ಬೇಕಾದ್ರೆ ಹೇಳಿದ್ರಿ ನ್ಯಾಯ ನೀತಿ ಧರ್ಮದಲ್ಲಿ ಇದ್ರೂ ಕೋಪ ಬರುತ್ತೆ ಅಂತ. ನ್ಯಾಯ ನೀತಿ ಧರ್ಮದಲ್ಲಿ ನಾವು ಇದ್ರೆ ನಮ್ಗೆ ಯಾಕೆ ಕೋಪ ಬರ್ಬೇಕು? ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ತುಂಬಾ ಕಡೆ ನಡೀತಾ ಇರುತ್ತೆ, ಬಟ್ ಕೆಲವರು ಅಷ್ಟು ಗಮನ ಕೊಟ್ಟಿಲ್ಲ. ಉದಾಹರಣೆಗೆ ಬೇಕಾದ್ರೆ ಒಂದು ಪೆಟ್ರೋಲ್ ಬಂಕ್ಗೆ ತಗೊಳ್ಳಿ, ಕ್ಯೂವಲ್ಲಿ ನಿಂತಿರ್ತೀವಿ, ಯಾರೋ ಒಬ್ಬ ದೊಡತಿ ಮನುಷ್ಯ ಚೆನ್ನಾಗಿ ತುಂಬಾ ವೆಲ್ ಬಿಲ್ಟ್ ಜೋರಾಗಿರ್ತಾನೆ, ಅವ್ನು ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ನಿಮ್ ಮುಂದೆ. ನೀವು ಪಾಪ ಸಣ್ಣಕ್ಕಿರ್ತೀರಾ, ಏಯ್ ಹಿಂದೆ ಬನ್ರಿ ಹೋಗಿದ್ರೆ ಅವ್ನಿಗೆ ತಿರುಗಿ ನೋಡ್ತಾನೆ ನಿಮ್ಮನ್ನ, ಬನ್ರಿ ಹಿಂದೆ, ನಾವೆಲ್ಲ ಕ್ಯೂವಲ್ಲಿ ನಿಂತಿಲ್ವಾ ಅಂತ. ಅವ್ನು ಪೆಟ್ರೋಲ್ ಹಾಕೋನು ಸುಮ್ನೆ ಇರ್ತಾನೆ, ಅಲ್ಲಿ ಮುಂದೆ ಇರೋ ಜನನು ಸುಮ್ನೆ ಇರ್ತಾನೆ. ಅವ್ನು ತಿರ್ಗಿ ಏಯ್ ಮುಂದೆ ಇರೋರೆಲ್ಲ ಬಾಯಿ ಮಚ್ಕೊಂಡಿರ್ತೀನಿ, ನೀನು ಸತ್ಯಹರಿಶ್ಚಂದ್ರ ಮೊಮ್ಮಗನ, ನಿಂತ್ಕೊಳ್ಳೆ ಸಾಕು ಅಂತ ಬೈತಾನೆ ನಿಮ್ಗೆ. ಇವನ್ನೆಲ್ಲ ಕೂಗ್ತಾನೆ ಇರ್ತಾನೆ ಪಾಪ ನ್ಯಾಯವಾಗಿ, ಬಟ್ ಯಾರು ಕೇಳಿಸ್ಕೊಳ್ಳಲ್ಲ ಜನ. ಇದು ಸುಮಾರು ನಾವು ಅನುಭವಿಸ್ತೀವಿ, ನೋಡ್ತಾ ಇರ್ತೀವಿ, ದಿನನಿತ್ಯ ಈ ತರ ಘಟನೆಗಳು ನೋಡ್ತಾನೆ ಇರ್ತೀವಿ. ಅಥವಾ ಈ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಮ್ಗೆ ಸುಮ್ಮನೆ ಯಾರು ನೋಡಿತಾ ಇರ್ತಾರೆ. ಹೌದೌದು. ಕೆಲವ್ರು ಇಳ್ದ್ಬಿಟ್ಟು ಹೋಗಿ ಏನೇ ಗೊತ್ತಾಗಲ್ಲ ಸಿಗ್ನಲ್ ಇದೆ ಅಂತ, ಸಿಗ್ನಲ್ ಹೋಗ್ಬಿಡ್ತೀವಿ ಬಿಡ್ರಿ, ನಾವು ಅರ್ಜೆಂಟ್ ಹೋಗ್ಬೇಕು, ಸಿಗ್ನಲ್ ಯಾವ ನೋಡ್ತಾನೆ ಹೇಳ್ತಾರೆ. ಸೊ ಮತ್ತೆ ಮದ್ವೆ ಮನೆಗಳಲ್ಲಿ ಈ ನಡುವೆ ರಿಸೆಪ್ಷನ್ ನಿಂತಿರ್ತಾರೆ ಪಾಪ, ಆ ಕಡೆಯಿಂದ ಬಂದು 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 ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಯಾರೋ ಕೆಲವು ಒಳ್ಳೆ ಗಣ್ಯ ವ್ಯಕ್ತಿಗಳು ಅನ್ಬಿಟ್ಟು ಅವ್ರು ಬಂದಿದ ತಕ್ಷಣ ಎಲ್ರು ಬಾಯಿ ಏನ್ ಮಾಡ್ತಾರೆ, ಕಿಸಿ ಕಿಸಿ ಅಂತ ನಕ್ಕೊಂಡು ಅವರಿಂದಾನೆ ಓಡಾಡ್ಕೊಂಡಿರ್ತಾರೆ. ಇವನಿಗೇನಪ್ಪ ನಾವ್ ಇಷ್ಟೊಂದು ನ್ಯಾಯವಾಗಿದ್ದೀವಿ, ನೀತಿ ಧರ್ಮದಲ್ಲಿ ಇದೀವಿ, ಅವರೆಲ್ಲ ಅಂತ ಅನ್ಯಾಯ ಅನೀತಿ ಧರ್ಮ ಮಾಡಿದವ್ರಿಗೆ ಇಷ್ಟೊಂದು ಗೌರವನ ಇಲ್ಲಿ. ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ದೇ ಬಿಕಮ್ ರೆಸ್ಟ್ಲೆಸ್. ಎಂತ ಸಮಾಜ ಇದು? ಸೊ ಈ ತರ ನ್ಯಾಯ ನೀತಿಯಲ್ಲಿ ಈಗ ಒಂದು MRP ರೇಟ್ ಇರುತ್ತೆ ಈ ಅಂಗಡಿಗಳಲ್ಲಿ, ಇದಕ್ಕಿಂತ ಜಾಸ್ತಿ ಕೇಳ್ತಿದ್ದೀರಾ, MRP ಕೊಟ್ಟರೆ ಅಷ್ಟೇ ಕೂಡ ನಿಮ್ಗೆ ಇಷ್ಟ ತಗೊಂಡೋಗಿ ಹೋಗಿ ಅಂತಾನೆ. ಪಾಪ ಜನ ಯಾರು ಈಗ ಸಹಕರಿಸ್ತಿಲ್ಲ. ಇಂಥವ್ರಿಗೆ ಸ್ವಲ್ಪ ಈ ನ್ಯಾಯ ನೀತಿ ಧರ್ಮದ ಇರೋರಿಗೆ ಸ್ವಲ್ಪ ನೋವಾಗತ್ತೆ, ತುಂಬಾ ದುಃಖನೂ ಆಗತ್ತೆ. ಆ ದುಃಖದಲ್ಲಿ ಅವ್ರು ರಾತ್ರಿಯಲ್ಲಿ ನಿದ್ದೆ ಮಾಡಲ್ವಲ್ಲ, ಯಾಕೆ ಸಮಾಜ, ನಾನು ಓದಿದ್ದೆ ಈ ತರ ಇತ್ತು, ಒಳ್ಳೆ ಎಜುಕೇಶನ್ ಇಂದ ಇವೆಲ್ಲ ಬದಲಾವಣೆ ಆಗತ್ತೆ ಅನ್ಕೊಂಡಿದ್ದೆ, ಬಟ್ ನಾನು ಓದಿದ್ದೇ ಬೇರೆ, ಸಮಾಜದಲ್ಲಿ ನಡ್ಕೊಳ್ಳೋ ರೀತಿನೇ ಬೇರೆ ಅಲ್ವಾ ಅಂತ ಅವನಿಗೆ ತುಂಬಾ ಬೇಸರ ಆಗಿ ದುಃಖನೂ ಬರುತ್ತೆ, ನೋವು ಆಗತ್ತೆ. ಅದರಲ್ಲಿ ಕೋಪದಲ್ಲಿ ಅವರು ಆ ಮುಖಗಳು ತೋರಿಸ್ಕೊಳ್ತಾರೆ. ಸೊ ಈ ತರ ತುಂಬಾ ಅನುಭವಿಸ್ತಾ ಇರ್ತೀವಿ ದಿನನಿತ್ಯ, ಈ ತರ ಕೋಪಗಳ ಬಗ್ಗೆ ನಾವು ನೋಡ್ತಾನೆ ಇರ್ತೀವಿ. ಇದನ್ನ ನಮ್ಮಲ್ಲಿ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು? ಈ ಕೋಪ ಈ ತರ ಬಂದಾಗ ಏನಾದ್ರು ಶಮನ ಮಾಡ್ಕೋಬೇಕು. ಸೊ ನಮ್ಮನ್ನ ನಾವು ಹೇಗೆ ಅದನ್ನ ಸೆಲ್ಫ್ ಕಂಟ್ರೋಲ್ ತೊಗೊಳೋದು? ಯೋಗದ ಮುಖಾಂತರ ಏನಾದ್ರು ಅಭ್ಯಾಸಗಳು ಇದೆಯಾ ಇದಕ್ಕೆ ಅಂತ? ಹೌದು ನೋಡಿ ವೀಕ್ಷಕರೇ, ಇದನ್ನ ನಾವು ವಿಶ್ಲೇಷಣೆ ಮಾಡ್ಕೋಬೇಕು. ಈ ಕೋಪನ ಯಾರು ಗಮನ ಕೊಟ್ಟು ಯಾಕೆ ಈ ರೀತಿ ಆಗ್ತಿದ್ದಾನೆ ಮನುಷ್ಯ ಅಂತ ನಾವೆಲ್ಲ ಎಚ್ಚೆತ್ಕೊಂಡ್ರೆ ಬೇಗ ಶಮನ ಮಾಡ್ಬೋದು. ಯಾಕೆ ಹೇಳಿ? ಅಂತರಂಗದ ಕೋಪ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ಅವನ ಮುಖಗಳಿಂದ ಮಾತ್ರ ನಾವು ಕಂಡಿಡಿಬೇಕಷ್ಟೇ. ಬಾಯಿ ಬಿಟ್ಟು ಹೇಳಲ್ವಲ್ಲ, ಅವರು ಹೊರಗಡೆ ಕುದಿತಾ ಇರ್ತಾರೆ. ಅವರಿಗೆ ಈ ಸಮಾಜದ ಮೇಲೆ ದ್ವೇಷ ಹುಟ್ಟಿರುತ್ತೆ, ಮತ್ತೆ ಮತ್ಸರನೂ ಹುಟ್ಟಿರ್ಬೋದು ಕೆಲವರಲ್ಲಿ. ನಕಾರಾತ್ಮಕ ಯೋಚನೆಗಳು ಶುರುವಾಗಿರುತ್ತೆ. ಸೊ ಅದರಲ್ಲಿ ನಿದ್ದೆ ಮಾಡದೇ ಇರ್ಬೋದು ರಾತ್ರಿ ಎಲ್ಲ, ಪಾಪ ವಿಶ್ವರಾತ್ರಿ ನಿದ್ದೆ ಮಾಡಿರೋದು ಇದೇ ಯೋಚನೆಯಲ್ಲಿ ಅಲ್ವಾ? ಯಾಕಯ್ಯ ನಾನು ಎಷ್ಟು ಹೇಳಿದ್ರೆ ನನ್ನ ಮಾತು ಯಾರು ಕೇಳ್ತಿಲ್ಲ, ಯಾರು ನನಗೆ ಸಹಾಯ ಮಾಡ್ತಿಲ್ಲ, ಈ ಸಮಾಜದಲ್ಲಿ ಇರ್ಬೇಕಾ ಬೇಡವಾ, ನಾನು ಸಮಾಜದಿಂದ ದೂರ ಆಗ್ಬಿಡ್ಲಾ, ಒಂಟಿತನ ಬಯಸ್ತಾರೆ, ಒಂಟಿಯಾಗಿರ್ಬೇಕು ನಾನು, ಯಾರು ಬೇಡ ಅಂತ ಬಾಗಿಲು ಹಾಕೊಂಡ್ಬಿಡ್ತಾರೆ. ಅವ್ರು ಬಾಗಿಲು ಹಾಕಿ ಒಂಟಿಯಾಗಿರ್ತಾರೆ, ಯಾವಾಗ್ಲೂ ಕತ್ತಲ್ಲಿ ಇರ್ಬೇಕು ಅಂತ ಇಷ್ಟಪಡ್ತಾರೆ. ಐ ಆಮ್ ಹೆಲ್ಪ್ಲೆಸ್ ಅಂತ ಇರ್ತಾರೆ. ನನಗೆ ಹೆಲ್ಪ್ಲೆಸ್ ಅಮ್ಮ, ಸಮಾಜ ಏನೇನು ಮಾಡೋದು, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಿಲ್ಲ,
ಸೊ ಇದಕ್ಕೇನಾದ್ರು ಅದಕ್ಕೆ ಪರಿಹಾರ ಅಂದ್ರೆ ನಮ್ಮಲ್ಲಿ ಸುಲಭ. ಈಗ ನೋಡಿ, ಒಂದು ಕ್ಯಾನ್ಸರ್ ಬಂದ್ರೆ ಎಷ್ಟು ಹಿಂಸೆ ಗೊತ್ತಾ ನಿಮಗೆ? ಅದನ್ನ ಕೀಮೋಥೆರಪಿ ಅದೆಲ್ಲ ಅಯ್ಯೋ, ತುಂಬಾ ನೋವು ಅದು. ಕ್ಯಾನ್ಸರ್ ಅನ್ನ ಕೇಳಿದ್ರೆ ತುಂಬಾ ನೋವು. ಮತ್ತೆ ನಿದ್ದೆ ಬರ್ದಿದೆ ರಾತ್ರಿ ಎಲ್ಲ. ಒಬ್ಬನೇ ಒದ್ದಾಡಿದ್ರೆ ಗೊತ್ತಾಗತ್ತೆ ನಿಮಗೆ. ರಾತ್ರಿ ಎಲ್ಲ ಹಾಸಿಗೆಯಲ್ಲಿ ನಿದ್ದೆ ಬರ್ದೆ, ಎಲ್ಲ ನಿದ್ದೆ ಮಾಡ್ತಿರ್ತಾರೆ. ಈ ಮನುಷ್ಯ ಸಮಾಜದ ಬಗ್ಗೆ ಚಿಂತನೆ, ಅವನಿಗೆ ಆಗಿರೋ ಅನ್ಯಾಯ, ಮೋಸ, ವಂಚನೆ, ಅದ್ರ ಬಗ್ಗೆನೇ ಚಿಂತೆ ಅವನಿಗೆ. ನಿದ್ದೆ ಮಾಡೋದಿಲ್ಲ. ಸೊ ಅದಕ್ಕೆ ನಮ್ಮಲ್ಲಿ ಈಗ ನಕಾರಾತ್ಮಕ ಶಕ್ತಿಗಳು ಹೋಗ್ಬೇಕಾದ್ರೆ ತುಂಬಾ ಸುಲಭ. ಗಂಟೆ ನೋಡಿದೀರಾ ಈ ಗಂಟೆ? ಇದು ಗಂಟೆನಾ? ಇದು ಗಂಟೆ. ಇದು ಏನು, ಈ ಗಂಟೆಯಿಂದ ಏನ್ ಬರುತ್ತೆ? ಶಬ್ದ. ದೇವಸ್ಥಾನಗಳಲ್ಲಿ ಗಂಟೆ ಹೊಡಿತಿಲ್ಲ. ಕಂಪನಿಗಳು ಕೇಳಿಸ್ತಾ ಇದೆಯಾ? ಟ್ರಾವೆಲಿಂಗ್ ದ ಫಾರ್ಮ್ ಆಫ್ ವೇವ್ಸ್. ಹೋದ ಸಂಚಿಕೆಯಲ್ಲಿ ಹೌ ದ ಬ್ರೈನ್ ವೇವ್ಸ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಅಂತ. ಈ ಗಂಟೆಯಲ್ಲೂ ಸಹಿತ ನಾವು ಸುಲಭದ ರೀತಿಯಲ್ಲಿ ನಿಮ್ಮ ಅಂತರಂಗದ ಕೋಪನ ದೂರ ಮಾಡ್ಬೋದು. ಅದು ಬೇಕಾದ್ರೆ ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡೋಣ ಇದರಲ್ಲಿ. ಓಕೆ, ನೆಕ್ಸ್ಟ್ ಒಂದು ಡೆಮಾನ್ಸ್ಟ್ರೇಷನ್. ಮತ್ತೆ ಇದರಲ್ಲಿ ಇನ್ನೊಂದು ನೋಡಿದೀರಾ? ಹಾಗೆ ನೋಡಿ, ಈ ಕೋಲೆ ಆಗಿದೆ ನೋಡಿದೀರಾ? ನಮ್ಮ ಕೇಂದ್ರದಲ್ಲಿ ನಾವು ತುಂಬಾ ಉಪಯೋಗಿಸ್ತೀವಿ. ಆಸನದಲ್ಲಿ ಉಪಯೋಗಿಸ್ತೀವಿ, ಪ್ರಾಣಾಯಾಮಕ್ಕೆ. ಆಕಾರನೇ ಇದೆ ಇದು. ಅಲ್ಲ, ಇದು ಪಾದದ ಆಕಾರ. ಪಾದ ಇದೆ ನೋಡಿ, ಆರ್ಚ್ ಆಫ್ ದ ಫುಟ್. ಓಕೆ. ಫ್ರಂಟ್ ಫುಟ್, ಮಿಡ್ ಫುಟ್, ಓಕೆ, ರೇರ್ ಫುಟ್ ಅಂತ. ಹಿಂಭಾಗದ ಪಾದ, ಮಧ್ಯಪಾದ, ಮುಂಭಾಗದ ಪಾದ. ಓಕೆ ಓಕೆ. ಪಾದದಿಂದನೇ ದೇಹ ಶುದ್ಧ ಆಗುತ್ತೆ, ಗೊತ್ತಾ ನಿಮಗೆ? ಓಕೆ, ಇದ್ರ ಬಗ್ಗೆ ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ರೆ ಚೆನ್ನಾಗಿರುತ್ತೆ. ಮಾಡೋಣ ವೀಕ್ಷಕರೇ, ಒಂದು ಕೆಲಸ ಮಾಡೋಣ ಈಗ. ಸೊ ಇಷ್ಟು ಇದು ನೋಡಿ, ಈ ಗಂಟೆ ಮತ್ತೆ ಇದ್ರ ಮುಖಾಂತರ ಒಂದು ಡೆಮಾನ್ಸ್ಟ್ರೇಷನ್ ತೊಗೊಳ್ಳೋಣ. ಸೊ ಹೇಗೆ ನಮ್ಮ ಅಂತರಂಗ ಕೋಪನ ಶಮನ ಮಾಡ್ಕೋಬೋದು ಅಂತ ಬನ್ನಿ ಡೆಮಾನ್ಸ್ಟ್ರೇಷನ್ ನೋಡ್ಬಿಟ್ಟು ಮತ್ತೆ ವಾಪಸ್ ಬರೋಣ. ಬನ್ನಿ ವೀಕ್ಷಕರೇ, ಈಗ ಒಂದು ಡೆಮಾನ್ಸ್ಟ್ರೇಷನ್ ಕ್ಲಾಸ್ ತೋರಿಸ್ತೀನಿ. ಶಿಷ್ಯ ನಿಂತಿದ್ದಾಳೆ ನೋಡಿ, ಪಾದ ಜೋಡಿಸ್ಕೊಂಡಿರ್ಬೇಕು, ಜೊತೆಲಿದೆ ಮಂಡಿ ಚಿಪ್ನ ಮೇಲೆ ಎಳ್ಕೋಬೇಕು. ತೊಡೆಯ ಸ್ನಾಯುಗಳನ್ನು ಮೇಲೆ ಎಳ್ಕೊಳ್ಳಿ, ಮುಂಭಾಗ. 2 ಪುಷ್ಟಗಳ ಸ್ನಾಯುಗಳನ್ನು ಬಿಗಿ ಮಾಡಿ, ಗಾಳಿ ಬಿಡಬೇಕು. ಸೊ ಗಾಳಿ ಬಿಟ್ಟಾಗ ಒಂದು ಬಿಸಿಯ ಶಕ್ತಿ, ಮೂಲಾಧಾರ ಚಕ್ರ ಒಂದಿದೆ, ಸ್ವಾಧಿಷ್ಠಾನ, ಮಣಿಪುರ ಅಂತ ಹೊಕ್ಕಳತ್ರ ಬರುತ್ತೆ, ಬಿಸಿ ಆಗತ್ತಲ್ಲಿ. ಆ ಬಿಸಿಯಲ್ಲಿ ನಮ್ಮ ಕೋಪ, ದುಃಖ, ನೋವುಗಳೆಲ್ಲ ಶಮನ ಆಗತ್ತೆ ಅಥವಾ ಸುಟ್ಟಾಕತ್ತದು. ಸೊ ಹಾಗೆ ಗಾಳಿ ಬಿಟ್ಟಾಗ ಬಿಗಿ ಮಾಡಿ, ಬಿಡುವಾಗ ಗಂಟೆ ಶಬ್ದ ಬರುತ್ತೆ ಅನ್ಕೊಳ್ಳಿ. ಗಂಟೆ ದೇವಸ್ಥಾನದಲ್ಲಿದ್ರೆ ಗಂಟೆ ಕೆಳಗಡೆ ನಿಂತ್ಕೊಳ್ಳಿ. ಗಂಟೆ ಕೆಳಗಡೆ ನಿಂತಾಗ ಗಾಳಿ ಬಿಡಿ, ಬಿಗಿ ಮಾಡಿ. ತೊಡೆ ಬಿಗಿ, ಪುಷ್ಟಗಳ ಸ್ನಾಯುಗಳು ಬಿಗಿ. ತಗೊಳ್ಳೋವಾಗ ಸಡಿಲ, ಮತ್ತೆ ಗಾಳಿ ಬಿಡುವಾಗ ಬಿಗಿ. ಮಾಡ್ತಾ ಇರ್ಬೇಕು, ಗಂಟೆ ಶಬ್ದ ಕೇಳ್ತಾ ಇರ್ಬೇಕು. ಅಲೆಗಳು ಬ್ರಹ್ಮರಂಧ್ರ ಅಂತಿದೆ ಇಲ್ಲಿ, ಕಿವಿಗಳಿಂದ ಒಳಗೋಗುತ್ತೆ. ಆವಾಗ ನಿಮ್ಮ ಮೆದುಳಲ್ಲಿ ಇರುವ ಕೋಪ, ದುಃಖಗಳು ಅಥವಾ ಮೆದುಳು ನಿಷ್ಕ್ರಿಯವಾಗಿರುತ್ತೆ ಕೋಪ ಇದ್ದಾಗ. ಆ ನಿಷ್ಕ್ರಿಯೆಯನ್ನು ತೆಗೆಯುತ್ತೆ, ಮತ್ತೆ ವಾಸ್ತವಕ್ಕೆ ಕರ್ಕೊಂಡ್ಬರುತ್ತೆ ಈ ಅಲೆಗಳು. ಇದು ಓಂಕಾರದ ಅಲೆಗಳು, ದೈವ ಶಕ್ತಿ. ಇದು ದೈವ ಶಕ್ತಿಯಿಂದ ನಿಮ್ಮ ಕೋಪಗಳನ್ನ ಹತೋಟಿ ಮಾಡ್ಬೋದು. ಅದು ಒಂದು ಸಂಶೋಧನೆ. ಇದು ಪ್ರತಿಯೊಬ್ಬರು ಅಭ್ಯಾಸ ಮಾಡಿ. ಈ ಸಲ ದೇವಸ್ಥಾನಕ್ಕೆ ಹೋದಾಗ ಅಭ್ಯಾಸ ಮಾಡಿ. ಮತ್ತೊಂದು ಉಸಿರಾಟದ ಕ್ರಿಯೆಯಲ್ಲಿ ಹೇಗೆ ನಮ್ಮ ಅಂತರಂಗದ ಕೋಪವನ್ನು ನಿಯಂತ್ರಣ ತರಬಹುದು ಅಂತ ತೋರಿಸ್ತೀವಿ. ಇದಕ್ಕೆ ಕಪಾಲಭಾತಿ ಅಂತಾರೆ. ಬೇರೆ ಬೇರೆ ರೀತಿಯಾದ ಕಪಾಲಭಾತಿ ಇದೆ. ಬಟ್ ಈ ದಿನ ಸಾಮಾನ್ಯ ಜನರು ಮಾಡುವ ಕಪಾಲಭಾತಿ ಸುಲಭದ ರೀತಿಯಲ್ಲಿ. ಆ ಗಾಳಿ ಬಿಡೋದು ಅರ್ಥ ವಿ ಆರ್ ಥ್ರೋಯಿಂಗ್ ಔಟ್ ಆಲ್ ದ ಟಾಕ್ಸಿನ್ಸ್ ಅಂತ. ಮೀನ್ಸ್ ಕಲ್ಮಶಗಳು. ಗಾಳಿ ಬಿಡುವಾಗ ನಮ್ಮಲ್ಲಿರುವ ಅಂತರಂಗದ ಕೋಪ, ದುಃಖ, ನೋವುಗಳು, ಹತಾಶೆ ಮನೋಭಾವನೆಗಳು ಹೇಗೆ ದೂರ ಮಾಡೋದು ಅಂತ ತುಂಬ ಸುಲಭ. ಇದರಿಂದ ಇದು ಒಂದು ಕೋಲಿದೆ. ಇದು ಇದಕ್ಕೆ ಯೋಗ ದಂಡ ಅಂತೀವಿ ನಾವು. ಪ್ರಾಣಾಯಾಮದ ಒಂದು ಕಿಟ್ ಅಥವಾ ಒಂದು ಟೂಲ್ ಇದು, ಅಸ್ತ್ರ. ಬನ್ನಿ, ನಮ್ಮ ಶಿಷ್ಯ ಕೊಡ್ತೀನಿ. ಇದು ಹಿಂದ್ಗಡೆ ಹಾಕ್ಕೋಬೇಕಿದು ನೋಡಿ. ಇದು ಕೋಲು ಹಾಕ್ಕೊಂಡಾಗ ಸಾಮಾನ್ಯವಾಗಿ, ಈಗ ತೆಗಿರಿ ಕೋಲಿದು, ಸಾಮಾನ್ಯ ನೀವು ಕೈ ಇಟ್ಟಾಗ ಭುಜಗಳು ಮುಂದೆ ಇಡಿ. ಕೈ ತುಂಬ ಜನ ಈಗ ಕುತ್ಕೊಳ್ತಾರೆ, ಉದ್ದ ಮಾಡಿ, ಕೈ ಉದ್ದ ಮಾಡಿ. ಹೀಗೆ ಇದು ಮಾಡಬಾರ್ದು. ಇದು ಭುಜಗಳು ಒಳಗಡೆ ಇದೆ. ಸೊ ನಮ್ಮ ಅಂತರಂಗ ಅಷ್ಟು ಬೇಗ ಶುದ್ಧ ಆಗಲ್ಲ. ಕೋಲ್ ಹಾಕ್ಕೊಳ್ಳಿ. ನೋಡಿ, ಈಗ ಭುಜಗಳು ಹಿಂದೆ ಹೋಗಿದೆ, ಶ್ವಾಸಕೋಶ ಚೆನ್ನಾಗಿ ಹಿಗ್ಗಿದೆ. ಸುಲಭದ ರೀತಿಯಲ್ಲಿ ಉಸಿರಾಟದ ಕ್ರಿಯೆ ಆಗುತ್ತೆ. ಕೋಪದಲ್ಲಿ
ಉಸಿರಾಟದ ಸಮಸ್ಯೆ ಇರುತ್ತೆ, ತುಂಬ ಬಿಗಿ ಇರುತ್ತೆ ಎದೆಯೆಲ್ಲ, ಶ್ವಾಸಕೋಶಗಳು ಬಿಗಿಯಾಗಿರುತ್ತೆ. ಹೋಲಾಗ್ದಾಗ ಬಿಗಿ ಕಮ್ಮಿ ಆಗುತ್ತೆ. ಉತ್ತಮವಾದ ಅಭ್ಯಾಸ ಇದು. ಇದರಲ್ಲಿ ಏನು ಮಾಡ್ಬೇಕು ಇವರು, ಕಪಾಲಭಾತಿ ಕ್ರಿಯೆ. ಗಾಳಿ ತಗೋಬೇಕು, ಹೊಟ್ಟೆ ಬಿಗಿ ಆಗುತ್ತೆ, ಒಳಗೆ ಎಳ್ಕೋಬೇಕು ಹೊಟ್ಟೆ ಮಾಂಸನ. ಈಗ ಬರೀ ಗಾಳಿ ಹೊರಗಡೆ ಚೆಲ್ತಿರ್ಬೇಕು, ತಗೋಬಾರ್ದು. ಬರೀ ಹೊರಗಡೆ ಚೆಲ್ತಾ ಇರಿ, ಬರೀ ಚೆಲ್ತಾ ಇದೆ ಹೊರಗಡೆ ನೋಡಿ. ಹೊಟ್ಟೆ ಮಾಂಸ ಒಳಗೋಗಲ್ಲ, ಮೇಲೋಗುತ್ತೆ. ಇದು ಮೇಲೋಗ್ಬೇಕು. ಇದನ್ನ 8 ರಿಂದ 15 ಬಾರಿ ಮಾಡಿ ವಿಶ್ರಾಂತಿ ತಗೊಳ್ಳಿ. ಈಗ ವಿಶ್ರಾಂತಿ, ಹಾಗೇ ಇರಿ, ಸ್ವಲ್ಪ ಹೊತ್ತು ಮೌನವಾಗಿರಿ, ಮೌನವಾಗಿರಿ. ಮತ್ತೊಮ್ಮೆ ಅಭ್ಯಾಸ ಮಾಡಿ, ನಿಧಾನವಾಗಿ, ವೇಗವಾಗಿ ಬಿಡಿ. ಬಟ್ ಎಳಿರಿ, ಮಾಂಸ ಮೇಲಕ್ಕೆ ಹೋಗ್ಲಿ, ಹೊಟ್ಟೆ ಮಾಂಸ ಮೇಲಕ್ಕೆ ಹೋಗ್ತಿರ್ಲಿ, ಬಿಡಿ. ಹಾಗೆ ಹಾಗೆ ಬರೀ ಬಿಡ್ತೀರಿ, ತಗೋಬೇಡಿ, ಬರೀ ಬಿಡ್ತಾರಿ, ಆತ್ರ ಪಡಬೇಡಿ. ಈ ರೀತಿ 3 ರಿಂದ 5 ಬಾರಿ ಅಭ್ಯಾಸ ಮಾಡಿದಾಗ ನಮ್ಮ ಅಂತರಂಗದಲ್ಲಿ ಮೆದುಳಿನ ಒಂದು ಅಲೆಗಳು ನೋಡಿದ್ವಲ್ಲ, ಗ್ಯಾಮಾ ವೇವ್ಸಲ್ಲಿ ತುಂಬ ಅಲೆಗಳಿತ್ತು. ವ್ಯವಸ್ಥೆಯಿಂದ ಬೀಟಾ ವೇವ್ಸಲ್ಲಿ ಸ್ವಲ್ಪ ಗ್ಯಾಮಾಗಿಂತ ಕಮ್ಮಿ ಇತ್ತು, ಆಲ್ಫಾದಲ್ಲಿ ಮತ್ತಷ್ಟು ಕಮ್ಮಿ ಇತ್ತು. ಈ ರೀತಿ ಉಸಿರಾಟದಲ್ಲಿ ಅಲೆಗಳನ್ನು ನಿಯಂತ್ರಣ ತರ್ಬೋದು. ಯಾವಾಗ ನಿಯಂತ್ರಣ ಆಗುತ್ತೆ ಅಲೆಗಳು, ಕೋಪ ನಿಮಗೆ ಶಮನ ಆಗ್ತಾ ಬರುತ್ತೆ, ಒಳ್ಳೆಯ ಸಾತ್ವಿಕ ಗುಣಗಳು ಬೆಳೆಯುತ್ತೆ, ಶಾಂತವಾಗಿರ್ತಾರ, ಅರಿವಾಗತ್ತೆ ನಿಮಗೆ. ಉತ್ತಮವಾದ ಅಭ್ಯಾಸ, ಸುಲಭದ ಅಭ್ಯಾಸ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಡೆಮಾನ್ಸ್ಟ್ರೇಷನ್, 2 ಡೆಮಾನ್ಸ್ಟ್ರೇಷನ್. ಸೊ ವೆಂಕಟೇಶ್ ಅವರೇ, ಏನ್ ಹೇಳ್ತೀರಾ ನಿಮ್ಮ ಕೊನೆಯದಾಗಿ ಈ ಅಭ್ಯಾಸಗಳಿಂದ ಯಾವ ರೀತಿ ಅವ್ರ ಮೇಲೆ ಶಮನ ಮಾಡ್ಕೋಬಹುದು ಅನ್ನೋದು ನಿಮ್ಮ ಕೊನೆಯ ಮಾತು? ನೋಡಿ, ಅಂತರಂಗದ ಕೋಪ ಆಗಲೇ ಹೇಳಿದಾಗ, ಒಂದು ಪ್ರೆಷರ್ ಕುಕ್ಕರ್ ಅಲ್ಲಿ ಆ ಪ್ರೆಷರ್ ಹೊರಗಡೆ ಬರದೇ ಇದ್ರೆ ಏನಾಗುತ್ತೆ, ವಿತ್ ದ ಪ್ರೆಷರ್ ದ ಹಾರ್ಟ್ ಕ್ಯಾನ್ ಬಿಕಮ್ ವೀಕ್. ದ ಸೇಮ್ ಪ್ರೆಷರ್ ಕ್ಯಾನ್ ಕಿಲ್ ಯು, ಅದು ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಆಗ್ಬೋದು. ಅದೇ ಒತ್ತಡಗಳು ಮೆದುಳಲ್ಲಿ ಶೇಖರಣೆ ಆದ್ರೆ ಆ ಒತ್ತಡದಲ್ಲಿ ಮೆದುಳು ಒಡಿಬೋದು. ಬ್ರೈನ್ ಹಿಮರೇಜ್ ಆಗ್ಬೋದು, ಮೀನ್ಸ್ ರಕ್ತ ಎಪ್ಪಕಟ್ಬೋದು ಅಲ್ಲಿ. ಮತ್ತೆ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಮೈಗ್ರೇನ್ ಹೆಡೇಕ್ ಬರ್ಬೋದು, ನಿದ್ದೆ ಬರದೇ ಇರ್ಬೋದು ಒತ್ತಡದಲ್ಲಿ. ಇನ್ನು ಕೆಲವರಿಗೆ ಆಯಾಸ, ಏನೇ ಮಾಡಿದ್ರು ಆಯಾಸ. ಇಂಥ ಸಮಸ್ಯೆಗಳೆಲ್ಲ ಸಿಗಾಕೊಂಡ್ಬಿಡುತ್ತೆ ಈ ಅಂತರಂಗದ ಕೋಪದಲ್ಲಿ. ನಾವು ತೋರಿಸಿರೋ ಮಾರ್ಗ ತುಂಬಾ ಸುಲಭ. ಗಾಳಿ ಬಿಡೋದು ಕಲೀರಿ, ಬಿಡೋದು ಶುದ್ಧವಾಗೋದಿಕ್ಕೆ. ಮತ್ತೆ ಗಂಟೆ ಶಬ್ದ ನಕಾರಾತ್ಮಕ ಶಕ್ತಿಗಳನ್ನು ಅಥವಾ ನಕಾರಾತ್ಮಕ ಭಾವನೆಗಳನ್ನು ಅನ್ಕೊಳ್ಳಿ, ಸುಲಭವಾಗಿ ದೂರ ಮಾಡ್ಬೋದು. ಸೊ ಇದನ್ನ ಕಲಿಯೋದಿಕ್ಕೆ ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ ಅನ್ಕೊಳ್ತೀನಿ. ಸಾಮಾನ್ಯರಿಗೆ ತುಂಬಾ ಸುಲಭವಾದದ್ದು ಅಲ್ವಾ? ಸೊ ಇಷ್ಟು ಹೇಳಿಬೇಕಾದ್ರೆ ಮುಂದಿನ ಸಂಚಿಕೆಗಳಲ್ಲಿ ಈ ಗ್ಯಾಸ್ಟ್ರಿಕ್ ಅಲ್ಲ, ಅಂತರಂಗದಿಂದ ಒಳಗಡೆ ಹೊಟ್ಟೆ ಭಾಗದಲ್ಲಿ ತುಂಬಾ ಜನಕ್ಕೆ ಸಮಸ್ಯೆ ಆಗ್ತಿದೆ ಕೋಪದಿಂದ. ನಮ್ಮ ದ ಹೈಡ್ರೋಕ್ಲೋರಿಕ್ ಆಸಿಡ್ಸ್ ಅಂತೀವಿ. ಆಸಿಡ್ ಇಸ್ ನಾಟ್ ಸೆಕ್ರೇಷನ್ ಇಸ್ ನಾಟ್ ಪ್ರಾಪರ್. ಸೊ ಅದರಿಂದ ಅಸಿಡಿಟಿ, ಮತ್ತೆ ಇಂಡೈಜೆಷನ್, ಅದ ಫ್ಲಾಚುಲೆನ್ಸ್, ಗ್ಯಾಸ್ಟ್ರೈಟಿಸ್, ಗ್ಯಾಸ್ಟ್ರೋಎಂಟ್ರೈಟಿಸ್, ಈ ಥರ ಸಾಮಾನ್ಯ ತುಂಬಾ ಸಮಸ್ಯೆ ಬರ್ತಿದೆ. ಅದ್ರ ಬಗ್ಗೆ ಬೇಕಾದ್ರೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಕಾರ್ಯಕ್ರಮ. ಈಗ ನೀವು ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ಈ ಥರ ಕಾರ್ಯಕ್ರಮನ ಆದಷ್ಟು ಜನಗಳಿಗೆ ಶೇರ್ ಮಾಡ್ತಾ ಹೋಗಿ. ಯಾಕೆಂದರೆ ತುಂಬ ವಿಚಾರಗಳಿದೆ, ಯಾರು ಏನೋ ತೊಂದರೆಗಳಿಂದ ಅನುಭವಿಸ್ತಾ ಇರ್ತಾರೆ. ನೀವು ಇದನ್ನ ಆದಷ್ಟು ಆ ಥರ ಜನಗಳಿಗೆ ತಿಳಿಸಿ, ಈ ಥರ ಒಂದು ಈ ವಿಚಾರ, ಅದರಿಂದ ಅವರು ತಮ್ಮ ಇದನ್ನ ಶಮನ ಮಾಡ್ಕೋಬೋದು ಅಂತ ಹೇಳ್ತಾ, ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮಸ್ಕಾರ. ಯೋಗೇನ ಚಿತ್ತ ಸಪದೇನ ವಾಚಾಂ ಮನಂ ಶರೀರಸ್ಯ ಚ ವೇದ